ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ SK ಅನ್ಫಿಲ್ಟರ್ಡ್. ಸೊ ಇವತ್ತು ವಿಷಯ ಏನಪ್ಪ ಅಂದರೆ, ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೀವಿ. ಅದರಲ್ಲೂ ನಾನೇ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಮಾಡೋಣ. ಫಸ್ಟು ಕಬಾಬ್ಗೆ ಕಬಾಬ್ ಪೌಡರು, ಮೊಟ್ಟೆ ಮತ್ತು ಕರಿ ಲೀವ್ಸು, ಸ್ವಲ್ಪ ಕರ್ಡು ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಅದೊಂಚೂರು 1 ಅವರ್ ಮ್ಯಾರಿನೇಟ್ ಆಗಲಿ ಅಂತ ಫ್ರಿಜ್ಜಲ್ಲಿಟ್ಟಿದ್ದೆ. ಸೊ ಇದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಬಿರಿಯಾನಿ ಪ್ರಿಪೇರ್ ಮಾಡೋಣ ಅಂತ ಫಸ್ಟು ನೀರು ಕಾಯೋಕ್ಕಿಟ್ಟು, ಆಮೇಲೆ ಬಿರಿಯಾನಿ ತಪ್ಪಲೆಗೆ ಒಂಚೂರು ಆಯಿಲ್ ಹಾಕಿ ಅದು ಬಿಸಿ ಆಗೋವರೆಗೂ ಕಾದು, ಆಮೇಲೆ ಸಾಸಿವೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ, ನೆಕ್ಸ್ಟು ಈರುಳ್ಳಿ ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿದು, ಜೊತೆಗೆ ಟೊಮೆಟೊ ಆ್ಯಡ್ ಮಾಡಿ ಅವೆರಡನ್ನೂ ಫ್ರೈ ಮಾಡಿಕೊಂಡೆ ಸ್ವಲ್ಪ ಹೊತ್ತು. ಮತ್ತು ವಾಶ್ ಮಾಡಿರೋ ಚಿಕನ್ನ ಆ್ಯಡ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ 2 ಮಿನಿಟ್ಸು ಹಂಗೆ ಬೇಯಲಿ ಅಂತ ಬಿಟ್ಟಿದ್ದೆ. ನೆಕ್ಸ್ಟು ಒಂದು ಪೇಸ್ಟ್ ರೆಡಿ ಮಾಡಿಕೊಂಡೆ. ಸೊ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಜಿಂಜರ್, ಮೆಣಸು, ಜೀರಿಗೆ ಇದೆಲ್ಲ ಹಾಕಿ ರುಬ್ಬಿ ಅದನ್ನು ಚಿಕನಲ್ಲಿ ಹಾಕಿ ಅದೆರಡನ್ನೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಜೊತೆಗೆ ಪುದೀನ ಲೀವ್ಸು ಮತ್ತು ಮೊಸರು ಹಾಕಿ ಅದು ಚೆನ್ನಾಗಿ ಬೇಯಲಿ ಅಂತ ಹಾಗೆ ಬಿಟ್ಟೆ. ಈಗಲೇ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು. ಅದ್ರ ಜೊತೆಗೆ ಸ್ವಲ್ಪ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಹೇಳೋದು ಮರ್ತೋಯ್ತು, ಈರುಳ್ಳಿ, ಟೊಮ್ಯಾಟೊ ಅದೆಲ್ಲ ಕಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ತಂಗಿ. ಸೊ ಅವಳಿಗೂ ಒಂಚೂರು ಕ್ರೆಡಿಟ್ಸ್ ಕೊಡೋಣ. ಈಗ ಸ್ಟಾರ್ಟಿಂಗಲ್ಲಿ ಕಾಯಕ್ಕಿಟ್ಟಿರೋ ನೀರು ಚೆನ್ನಾಗಿ ಕುದ್ದಿತ್ತು. ಸೊ ಅದನ್ನು ಬಿರಿಯಾನಿ ಮಾಡ್ತಿರೋದಕ್ಕೆ ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿ ನೀರು ಕುದೀಲಿ ಇನ್ನು ಸ್ವಲ್ಪ ಅಂತ 5 to 10 ಮಿನಿಟ್ಸು ಹಾಗೆ ಬಿಟ್ಟೆ. ಅಷ್ಟರಲ್ಲಿ ಆಚೆ ಬಂದು ನೋಡಿದೆ, ಮಳೆ ಶುರುವಾಗಿತ್ತು. ಈಗ ನೀರು ಚೆನ್ನಾಗಿ ಕುದ್ದಿತ್ತು. ಉಪ್ಪು ಖಾರ ಟೇಸ್ಟ್ ನೋಡಿ ಆಮೇಲೆ ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡಿ ಅಕ್ಕಿ ವಾಶ್ ಮಾಡ್ಕೊಂಬಂದು ಅಕ್ಕಿನೂ ಆ್ಯಡ್ ಮಾಡಿದೆ. ಗುರು ಬರ್ತಿರೋ ಮಳೆಗೂ ಮಾಡ್ತಿರೋ ಬಿರಿಯಾನಿಗೂ ಕಬಾಬ್ಗೂ ಒಳ್ಳೆ ಕಾಂಬಿನೇಷನ್ ಅಂದ್ಕೊಂಡು ಯಾವಾಗ ಆಗುತ್ತೋ ಅಂತ ಕಾಯ್ತಾಯಿದ್ದೆ. ಅದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದೆ. ಸೊ ಬಿರಿಯಾನಿ ಆಗೋಷ್ಟರಲ್ಲಿ ಕಬಾಬ್ನ ಫ್ರೈ ಮಾಡೋಣ ಅಂತ ಆಯಿಲ್ ಕಾಯಕ್ಕಿಟ್ಟು, ಆಯಿಲ್ ಕಾದ್ಮೇಲೆ ಒಂದೊಂದೇ ಕಬಾಬ್ ಪೀಸ್ನ ಎಣ್ಣೆಗೆ ಬಿಡ್ತಾಯಿದ್ದೆ. ಕಬಾಬ್ ಬೇಯೋಷ್ಟರಲ್ಲಿ ಬಿರಿಯಾನಿ ಒಂದು 80% ಕುಕ್ ಆಗಿತ್ತು. ಸೊ ಅದಕ್ಕೆ ಅದನ್ನು ಪಕ್ಕಕ್ಕಿಟ್ಟು ಹೆಂಚಿಟ್ಟು ಅದ್ರ ಮೇಲೆ ದಮ್ ಕಟ್ಸೋಕ್ಕೆ ಬಿರಿಯಾನಿ ತಪ್ಪಲೆನಿಟ್ಟೆ. ಆಮೇಲೆ ಏನಾದರೂ ತೂಕವಾಗಿರೋ ವಸ್ತುನ ಅದು ತಪ್ಪಲೆ ಮೇಲಿಟ್ಟು ಒಂದು 10 to 15 ಮಿನಿಟ್ಸು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡೆ. ಆಮೇಲೆ ಕಬಾಬ್ ಬೆಂದಿದೆಯೋ ಇಲ್ಲೋ ಅಂತ ಒಂದು ಪೀಸ್ ಎತ್ತಿ ಚೆಕ್ ಮಾಡಿದೆ. ಸೊ ಅದು ಬೆಂದಿತ್ತು. ಅಷ್ಟರಲ್ಲಿ ಬಿರಿಯಾನಿನೂ ರೆಡಿಯಾಗಿತ್ತು. ಸೊ ನೋಡಿ ಸಖತ್ತಾಗಿದೆ. ನಾನು ಬಿರಿಯಾನಿನ ಪ್ಲೇಟ್ಸ್ಗೆ ಹಾಕೋಷ್ಟರಲ್ಲಿ ನನ್ನ ತಂಗಿ ನೆಕ್ಸ್ಟ್ ರೌಂಡ್ ಕಬಾಬ್ ಪೀಸಸ್ನ ಫ್ರೈ ಮಾಡಿದ್ಲು. ಸೊ ಎರಡೂ ಆಗಿತ್ತು. ಇನ್ನು ತಟ್ಟೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡಿದ್ದೆ. ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.